ओम शांति। मीठे बच्चे सवेरे सवेरे उठ बाबा से मीठी मीठी बातें करो। ಶಿವ ಬಾಬಾ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ಬೆಳಗ್ಗೆ ಬೆಳಗ್ಗೆ ಎದ್ದು ಬಾಬಾರವ್ರ ಜೊತೆಯಲ್ಲಿ ಬಹಳಷ್ಟು ಪ್ರೀತಿಯಿಂದ ಮಧುರವಾಗಿ ಮಾತನಾಡಿ। विचार सागर मंथन करने के लिए सवेरे के टाइम बहुत अच्छा है। ವಿಚಾರ ಸಾಗರ ಮಂಥನ ಮಾಡಲಿಕ್ಕೋಸ್ಕರ ಬೆಳಗ್ಗಿನ ಸಮಯ ತುಂಬ ಚೆನ್ನಾಗಿರುತ್ತೆ। प्रश्न, भक्ति भी भगवान को सर्वशक्तिमान कहते हैं और तुम बच्चे भी, लेकिन दोनों में अंतर क्या है? ಭಕ್ತಿ ಮಾರ್ಗದಲ್ಲಿ ಭಗವಂತನಿಗೆ ಸರ್ವಶಕ್ತಿವಂತ ಅಂತ ಹೇಳ್ತಾರೆ, ತಾವು ಮಕ್ಕಳು ಕೂಡ ಹೇಳ್ತೀರಾ, ಆದರೆ ಎರಡಕ್ಕೂ ಕೂಡ ವ್ಯತ್ಯಾಸ ಏನಾಗಿದೆ? उत्तर, वह कहते हैं भगवान तो जो चाहे वह कर सकता है। ಭಕ್ತಿ ಮಾರ್ಗದವ್ರು ತಿಳ್ಕೊತಾರೆ, ಭಗವಂತ ಏನು ಬೇಕಾದರೂ ಮಾಡ್ಬೋದು, ಸಬ್ ಕುಚ್ ಉನ್ಕೆ ಹಾತ್ ಮೇ ಹೈ, ಎಲ್ಲವೂ ಭಗವಂತನ ಕೈನಲ್ಲಿದೆ ಅಂತ ತಿಳ್ಕೊತಾರೆ। लेकिन तुम बच्चे जानते हो, बाबा ने कहा है मैं भी ड्रामा के बंधन में बंधा हुआ हूँ। ಆದರೆ ನೀವು ತಿಳ್ಕೊಂಡಿದ್ದೀರಿ, ಶಿವಬಾಬಾನೇ ಹೇಳಿದ್ದಾರೆ, ನಾನು ಕೂಡ ಈ ಸೃಷ್ಟಿ ನಾಟಕದ ಬಂಧನದಲ್ಲಿ ಬಂಧಿಸಲ್ಪಟ್ಟಿದ್ದೇನೆ। ಡ್ರಾಮಾ ಸರ್ವಶಕ್ತಿವಾನ್ है, ನಾಟಕ ಸರ್ವಶಕ್ತಿವಂತ ಆಗಿದೆ। बाबा को भी सर्वशक्तिवान इसलिए कहा जाता है। ತಂದೆಗೂ ಕೂಡ ನೀವು ಸರ್ವಶಕ್ತಿವಂತ ಅಂತ ಯಾಕೆ ಹೇಳ್ತೀರಾ? क्योंकि उनके पास सर्व की सद्गति करने की शक्ति है। ಯಾಕೆಂದರೆ ಅವನಲ್ಲಿ ಸರ್ವಶಕ್ತಿಗಳಿದ್ದಾವೆ, ಎಲ್ಲರನ್ನೂ ಸದ್ಗತಿ ಮಾಡತಕ್ಕಂಥ ಶಕ್ತಿ ಇದೆ। ऐसा राज्य स्थापना करता है जिससे कभी कोई छीन नहीं सकता है। ಶಿವಬಾಬಾರವರು ಇಂತಹ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ, ಅದನ್ನು ಎಂದೂ ಯಾರೂ ಕಿತ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ। ಓಂ ಶಾಂತಿ ಕಿಸ್ನೆ ಕಹಾ, ಓಂ ಶಾಂತಿ ಅಂತ ಯಾರು ಹೇಳಿದ್ರು? ಬಾಬಾರವರು ಹೇಳಿದ್ರು। ಓಂ ಶಾಂತಿ ಯ ಕಿಸ್ನೆ ಕಹಾ, ಮತ್ತೋಂ ಶಾಂತಿ ಯಾರು ಹೇಳಿದ್ರು? ದಾದಾನೇ ಕಹಾ, ದಾದಾರವರು ಹೇಳಿದರು। ಅಬ್ ತುಮ್ ಬಚ್ಚೋನೆ ಯಹ ಪಹಚಾನ ಹೈ, ಈಗ ತಾವು ಮಕ್ಕಳು ಇದನ್ನು ತಿಳ್ಕೊಂಡಿದ್ದೀರಿ। ಊಂಚೆತೆ ಊಂಚಾಕಿ ಮಹಿಮಾ ತೋ ಬಹುತ್ ಬಾರಿ ಹೈ, ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಹಿಮೆ ಅನ್ನೋದು ತುಂಬ ಜಾಸ್ತಿ ಇದೆ। कहते हैं सर्वशक्तिमान तो क्यों क्या नहीं कर सकता है? ಹೇಳ್ತಾರೆ ಭಗವಂತ ಸರ್ವಶಕ್ತಿವಂತ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ। अब यह भक्ति मार्ग वाले तो सर्वशक्तिवान का अर्थ बहुत बारी निकालते होंगे। ಈಗ ಈ ಭಕ್ತಿ ಮಾರ್ಗದವರು ಸರ್ವಶಕ್ತಿವಂತ ಅನ್ನೋಂಥ ಅರ್ಥವನ್ನು ತುಂಬ ದೊಡ್ಡದಾಗಿ ತೆಗಿತಾರೆ। ಬಾಬಾ कहते हैं ड्रामा अनुसार सब कुछ होता है। ಶಿವಬಾಬಾ ಸ್ವತಃ ಹೇಳ್ತಾರೆ, ಈ ನಾಟಕದಲ್ಲಿ ಏನೆಲ್ಲ ಆಗಬೇಕಾಗಿದೆಯೋ ಅದು ನಾಟಕದ ಅನುಸಾರವಾಗಿ ಆಗುತ್ತೆ। ಮೈ ಕುಚ್ ನಹಿ ಕರ್ತಾ ಹೂँ, ನಾನೇನು ಮಾಡೋದಿಲ್ಲ। ಮೈ ಬಿ ಡ್ರಾಮಾಕ್ಕೆ ಬಂಧನ್ ಮೇ ಬಂಧಾ ಹುವಾ ಹೂँ, ನಾನು ಕೂಡ ಈ ನಾಟಕದಲ್ಲಿ ಬಂಧನದಲ್ಲಿ ಬಂಧಿಸಲ್ಪಟ್ಟಿದ್ದೇನೆ। ಸಿರ್ಫ್ ತುಮ್ ಬಚ್ಚೋं को याद करने से सर्वशक्तिवान बन जाते हो। ಕೇವಲ ನೀವು ತಂದೆಯನ್ನು ನೆನಪು ಮಾಡಿದಾಗ ಸರ್ವಶಕ್ತಿಗಳನ್ನು ನಿಮ್ಮಲ್ಲಿ ತುಂಬಿಕೊಂಡು ಬಿಡ್ತೀರಾ। ಪವಿತ್ರ बनने से तमो प्रधान से सतो प्रधान बन जाते हो। ಪವಿತ್ರರಾದಾಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಆಗಿಬಿಡ್ತೀರಾ। ಬಾಬಾ ಸರ್ವಶಕ್ತಿವಾನ್ ಹೈ, ಉನ್ಕೆ ಸಿಖಲಾನಾ ಹೋತಾ ಹೈ, ಬಾಬಾ ಸರ್ವಶಕ್ತಿವಂತ ಆಗಿದ್ದಾರೆ, ಅವ್ರು ಕಲಿಸ್ಬೇಕಾಗತ್ತೆ। ಬಚ್ಚೆ ಮುಜೆ ಯಾದ್ ಕರೋ ತೋ ವಿಕರ್ಮ ವಿನಾಶ್ ಹೋ ಜಾಯೆಂಗೆ, ಮಕ್ಕಳೇ ನೀವು ನನ್ನನ್ನೇ ನೆನಪು ಮಾಡಿ ವಿಕರ್ಮಗಳು ವಿನಾಶ ಆಗೋಗುತ್ತೆ। ಫಿರ್ ಸರ್ವಶಕ್ತಿವಾನ್ ಬನ್ ವಿಶ್ವ ಪರ್ ರಾಜ್ಯ ಕರೆಂಗೆ, ನಂತರ ಸರ್ವಶಕ್ತಿವಂತರಾಗಿ ವಿಶ್ವದ ಮೇಲೆ ರಾಜ್ಯವನ್ನು ಆಳ್ತೀರಾ। ಶಕ್ತಿ ನಹಿ ತೋ ರಾಜ್ಯ ಕೇಸೆ ಕರೆಂಗೆ, ಶಕ್ತಿನೇ ಇಲ್ಲ ಅಂದರೆ ರಾಜ್ಯವನ್ನು ಹೇಗೆ ಮಾಡ್ತಾರೆ? ಶಕ್ತಿ ಮಿಲ್ತಿ ಹೈ ಯೋಗ ಸೆ, ಶಕ್ತಿ ಸಿಗುತ್ತೆ ಯೋಗದಿಂದ। इसलिए भारत का प्राचीन योग बहुत गाया जाता है। ಅದರಿಂದ ಭಾರತ ದೇಶದ ಯೋಗ ಅನ್ನೋದು ತುಂಬ ಪ್ರಸಿದ್ಧವಾಗಿದೆ। तुम बच्चे नंबरवार याद कर खुशी में आते हो, ತಾವು ಮಕ್ಕಳು ಕೂಡ ನೆನಪು ಮಾಡಿ ಭಾಳಷ್ಟು ಖುಷಿನಲ್ಲಿ ಬರ್ತೀರಾ।
तुम जानते हो महात्मा ये बाबा को याद करने से विश्व पर राज्य प्राप्त कर सकते हैं. ನೀವು ಕೂಡ ತಿಳ್ಕೊಂಡಿದ್ದೀರಿ, ನಾವು ಆತ್ಮಗಳು ತಂದೆಯನ್ನು ನೆನಪು ಮಾಡೋದ್ರಿಂದ ವಿಶ್ವದ ಮೇಲೆ ರಾಜ್ಯವನ್ನು ಪ್ರಾಪ್ತಿ ಮಾಡ್ಕೋಬೋದು. कोई की ताकत नहीं जो छीन सके. ಯಾರ ಹತ್ರನೂ ಕೂಡ ಶಕ್ತಿ ಅನ್ನೋದಿರೋದಿಲ್ಲ ಅದನ್ನು ಕಿತ್ಕೊಳ್ಳೋಕ್ಕೆ. ऊंचे थे ऊंचा बाप की महिमा सब करते हैं. ಸರ್ವಶ್ರೇಷ್ಠವಾಗಿರೋಂಥ ತಂದೆಯ ಮಹಿಮೆಯನ್ನು ಎಲ್ಲರೂ ಮಾಡ್ತಾರೆ. ಪರಂತು ಸಮಸ್ತೆ ಕುಚ್ ಬಿ ನಹಿ. ಆದರೆ ಏನನ್ನೂ ಕೂಡ ತಿಳ್ಕೊಳ್ಳೋದಿಲ್ಲ. ಏಕ ಬಿ ಮನುಷ್ಯ ನಹಿ ಜಿನ್ಕೋ ಯ ಪತಾ ಹೋ ಕಿ ಯ ನಾಟಕ ಹೈ. ಒಬ್ಬ ಮನುಷ್ಯನಿಗೂ ಕೂಡ ಈ ನಾಟಕ ನಡೀತಾ ಇದೆ ಅನ್ನೋವಂಥದ್ದು ಗೊತ್ತಿಲ್ಲ. ಅಗರ್ ಸಮಸ್ತೆ ಹೋ ನಾಟಕ ಹೈ ತೋ ಶುರು ಸೆ ಅಂತ್ಯ ತಕ್ ಯ ಯಾದ್ ಆನಾ ಚಹಿಯೆ. ಒಂದು ವೇಳೆ ಇದು ನಾಟಕ ಅಂತ ತಿಳ್ಕೊಳ್ತೀರಿ ಅಂದರೆ ಬಿಗಿನಿಂಗ್ನಿಂದ ಕೊನೆಯವರೆಗೂ ಇದು ನೆನಪಿಗೆ ಬರಬೇಕಾಗಿದೆ. ನಹಿ ತೋ ನಾಟಕ कहना भी ರಾಂಗ್ ಹೋ ಜಾತಾ ಹೈ. ಇಲ್ಲ ಅಂತಂದರೆ ನಾಟಕ ಅಂತ ಹೇಳೋದು ಕೂಡ ತಪ್ಪಾಗೋಗುತ್ತೆ. कहते भी है या नाटक है हम पार्ट बजाने आए हैं. ಹೇಳ್ತಾನೂ ಇರ್ತಾರೆ ಜನನೂ ಕೂಡ, ಇದೊಂದು ನಾಟಕ ನಡೀತಾ ಇದೆ, ಈ ನಾಟಕದಲ್ಲಿ ನಾವು ಪಾತ್ರ ಅಭಿನಯಿಸಲಿಕ್ಕೆ ಬಂದಿದ್ದೇವೆ. उस नाटक में आदि मध्य अंत को भी जानना चाहिए ना. ಆ ಒಂದು ನಾಟಕದಲ್ಲಿ ಕೂಡ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೋಬೇಕಾಗುತ್ತಲ್ಲ. यह भी कहते हैं हम ऊपर से आते हैं तब तो वृद्धि होती जाती है. ಇದನ್ನು ಹೇಳ್ತಾರೆ, ನಾವು ಮೇಲಿಂದ ಬರ್ತೇವೆ ಆಗ್ಲೇ ವೃದ್ಧಿ ಆಗ್ತಾ ಹೋಗುತ್ತೆ. सतयुग में तो थोड़ा मनुष्य थे इतना सब आत्माएं कहाँ से आई. ಸತ್ಯುಗದಲ್ಲಿ ಕೆಲವೇ ಜನ ಇದ್ದರು, ಕೆಲವೇ ಮನುಷ್ಯರಿದ್ದರು, ಇಷ್ಟೊಂದು ಆತ್ಮಗಳು ಎಲ್ಲಿಂದ ಬಂದರು? ಯ ಕೋಯಿ ಸಮಸ್ತೆ ನಹಿ. ಇದನ್ನು ಯಾರೂ ಕೂಡ ತಿಳ್ಕೊಂಡೇ ಇಲ್ಲ. ಯ ಅನಾದಿ ಬನಾಯ ಅವಿನಾಶಿ ಡ್ರಾಮಾ ಹೇ. ಇದು ಅನಾದಿಯಾಗಿ ಮಾಡಲ್ಪಟ್ಟಿರತಕ್ಕಂಥ ಅವಿನಾಶಿಯಾಗಿರ್ತಕ್ಕಂಥ ನಾಟಕ. ಜೋ ಆದಿ ಸೆ ಅಂತ್ ತಕ್ ರಿಪೀಟ್ ಹೋತಾ ರಹತಾ ಹೈ. ಈ ನಾಟಕ ಬಿಗಿನಿಂಗ್ನಿಂದ ಕೊನೆಯವರೆಗೂ ಪುನರಾವೃತ್ತಿ ಆಗ್ತಾ ಇರುತ್ತೆ. तुम बायोस्कोप शुरू से अंत तक देखो, फिर दोबारा रिपीट करके अगर देखेंगे तो चक्कर जरूर हूबहू रिपीट होगा. ನೀವು ಈ ನಾಟಕವನ್ನು ಕೂಡ ಬಿಗಿನಿಂಗ್ನಿಂದ ಕೊನೆವರೆಗೂ ನೋಡಿ, ಪುನಃ ನೀವು ರಿಪೀಟ್ ಮಾಡಿ ನೋಡಿದ್ರೆ ಆದಿಯಿಂದ ಅಂತ್ಯದವರೆಗೂ ಆ್ಯಸ್ ಇಟ್ ಈಸ್ ರಿಪೀಟ್ ಆಗುತ್ತೆ. ಜರಾ ಭೀ ಫರ್ಕ್ ನಹಿ ಹೋಗ. ಸ್ವಲ್ಪನೂ ವ್ಯತ್ಯಾಸ ಆಗೋದಿಲ್ಲ. ಬಾಬಾ ಮೀಟೆ ಮೀಟೆ ಬಚ್ಚೋಂ ಕೋ ಕೈಸೆ ಬೈಟ್ ಸಮಜಾತೆ ಹೈ. ಬಾಬಾ ಅವರು ಎಷ್ಟೊಂದು ಮಧುರವಾಗಿ ಮಕ್ಕಳಿಗೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. ಕಿತ್ನಾ ಮೀಠಾ ಬಾಬಾ ಹೇ, ಬಾಬಾ ಆಪ್ ಕಿತನೆ ಮೀಟೆ ಹೋ. ಬಾಬಾ ನೀವೆಷ್ಟೊಂದು ಮಧುರವಾಗಿದ್ದೀರಿ. ಬಾಬಾ ಬಸ್ ಅಭಿ ತೋ ಹಮ್ ಚಲ್ತೆ ಹೇ ಅಪನೆ ಸುಖಧಾಮ್ ಮೇ. ಬಾಬಾ ನಾವೀಗ ಹೊರಡ್ತೀವಿ ನಮ್ಮದೇ ಆಗಿರ್ತಕ್ಕಂಥ ಸುಖಧಾಮಕ್ಕೆ. ಅಭಿ ಯಾ ಮಾಲೂಮ್ ಪಡಾ ಹೈ ಕಿ ಆತ್ಮ ಪಾವನ್ ಬನ್ ಜಾಯೆಂಗೆ ತೋ ಫಿರ್ दूध भी वहाँ पावन मिलेगा. ಇದನ್ನು ಕೂಡ ನಿಮಗೆ ಗೊತ್ತಾಗಿದೆ. ನಾವು ಆತ್ಮಗಳು ಪಾವನರಾಗ್ಬಿಟ್ರೆ ಹಾಲು ಕೂಡ ಅಲ್ಲಿ ಪಾವನವಾಗಿರೋದು ಸಿಗುತ್ತೆ. ಶ್ರೇಷ್ಠಾಚಾರಿ ಮಾತಾಯೇ ಬಹುತ್ ಮೀಠಿ ಹೋತಿ ಹೈ. ಸತ್ಯುಗದಲ್ಲಿ ಶ್ರೇಷ್ಠಾಚಾರಿ ಮಾತೆಯರು ತುಂಬ ಚೆನ್ನಾಗಿರ್ತಾರೆ, ಮಧುರವಾಗಿರ್ತಾರೆ. ಸಮಯ ಪರ್ ಬಚ್ಚೋಂಕೋ ಆಪೇ ಹಿ ದೂಧ್ ಪಿಲಾತಿ ಹೈ. ಸಮಯಕ್ಕೆ ಸರಿಯಾಗಿ ಅವರು ಅಲ್ಲಿ ಹಾಲನ್ನು ಕುಡಿಸ್ತಾರೆ. ಬಚ್ಚೋಂಕೋ ರೋನೆ ಕಿ ದರ್ಕಾರ್ ನಹಿ ಹೋತಿ. ಮಕ್ಕಳು ಹೊಟ್ಟೆ ಹಸಿವಿನಿಂದ ಅಳುವಂಥ ಪ್ರಶ್ನೆನೂ ಇಲ್ಲ. ಐಸೆ ಯಾ ವಿಚಾರ ಸಾಗರ್ ಮಂಥನ್ ಕರ್ನಾ ಹೋತಾ ಹೈ. ಸತ್ಯುಗದ ಬಗ್ಗೆ ನೀವು ಜ್ಞಾನದ ಬಗ್ಗೆ ಡೀಪ್ ಆಗಿ ಮನನ ಚಿಂತನ ಮಾಡಬೇಕು. ಅಂದರೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ದುಃಖ ಅಥವಾ ಹಸಿವು ಅಥವಾ ಹಸಿವಿನಿಂದ ದುಃಖ ಇದೆಲ್ಲ ಇರೋದಿಲ್ಲ ಅನ್ನೋದನ್ನು ಬಾಬಾರವರು ತಿಳಿಸ್ತಾ ಇದ್ದಾರೆ. ಸುಬಹ ಕೋ ಬಾಬಾ ಸೆ ಬಾತೆ ಕರ್ತೆ ಬಡಾ ಮಜಾ ಆತಾ ಹೈ. ನೀವು ಬೆಳಗ್ಗೆ ಎದ್ದು ಬಾಬಾವ್ರನ್ನ ಮಾತನಾಡ್ತಾ ಇದ್ದರೆ ನಿಮಗೆ ತುಂಬ ಖುಷಿ ಆಗುತ್ತೆ. ಬಾಬಾ ಆಪ್ ಕಿತನಿ ಅಚ್ಚಿ ಯುಕ್ತಿ ಬತಾತೆ ಹೋ ಶ್ರೇಷ್ಠಾಚಾರಿ ರಾಜ್ಯ ಸ್ಥಾಪನ್ ಕರ್ನೆ ಕಿ. ಬಾಬಾ ನೀವು ಎಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥ ಯುಕ್ತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಿ. ಶ್ರೇಷ್ಠಾಚಾರಿ ರಾಜ್ಯವನ್ನು ಸ್ಥಾಪನೆ ಮಾಡೋದು. ಫಿರ್ ಹಮ್ ಶ್ರೇಷ್ಠಾಚಾರಿ ಮಾತಾವೋಂ ಕಿ ಗೋದ್ ಮೇ ಜಾಯೆಂಗೆ. ನಂತರ ನಾವು ಶ್ರೇಷ್ಠಾಚಾರಿ ಮಾತೆಯರ ಮಡಿಲಿಗೆ ಹೋಗ್ತೇವೆ. ಅನೇಕ ಬಾರ್ ಹಮ್ ಹೈ ಹಿ ಉಸ್ ನೈ ಸೃಷ್ಟಿ ಮೇ ಗಯೇ ಹೇ. ಅನೇಕ ಬಾರಿ ನಾವು ಆ ಒಂದು ಹೊಸ ಪ್ರಪಂಚಕ್ಕೆ ಹೋಗಿದ್ವಿ.
ಅಭಿ ಹಮಾರಾ ಖುಷಿ ಕೆ ದಿನ್ ಆತೆ ಹೈ. ಈಗ ನಮಗೆ ಖುಷಿಯ ದಿನಗಳು ಬರ್ತಾ ಇದ್ದಾವೆ. खुशी की कुरा किस लिए गायन भी है. अतीन्द्रिय सुख पूछना हो गोप गोपियों से पूछो. ಖುಷಿ ಬಹಳಷ್ಟು ಶಕ್ತಿಶಾಲಿಯಾಗಿರುವಂಥ ಊಟ ಆಗಿದೆ. ಅದಕ್ಕೆ ಗಾಯನ ಇದೆ. ಅತೀಂದ್ರಿಯ ಸುಖವನ್ನು ಕೇಳಬೇಕಾದ್ರೆ ಗೋಪಿಕೆಯರಿಂದ ಕೇಳಿ. अब हमको बेहद का बाबा मिला है, हमको फिर से स्वर की मालिक ಶ್ರೇಷ್ಠಾಚಾರಿ बनाते हैं. ಈಗ ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ. ನಮಗೆ ಪುನಃ ಸ್ವರ್ಗದ ಮಾಲೀಕರನ್ನಾಗಿ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಕಲ್ಪ ಕಲ್ಪ ಹಮ್ ಅಪ್ನಾ ರಾಜ್ಯ ಭಾಗ್ಯ ಲೇತೆ ಹೇ, ಹಾರ್ ಖಾತೆ ಹೇ ತೋ ಫಿರ್ ಜೀತ್ ಪಾತೆ ಹೇ. ಪ್ರತಿ ಕಲ್ಪ ನಾವು ನಮ್ಮ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ತೇವೆ, ಸೋಲ್ತೇವೆ, ಪುನಃ ಗೆಲ್ತೇವೆ. ಅಭಿ ಬಾಬಾ ಕೋ ಯಾದ್ ಕರ್ನೆ ಸೆ ಹಿ ರಾವಣ ಪರ್ ಜೀತ್ ಪಾನಾ ಹೇ. ಈಗ ನೀವು ತಂದೆಯನ್ನು ನೆನಪು ಮಾಡೋದ್ರಿಂದ ರಾವಣನ ಮೇಲೆ ವಿಜಯವನ್ನು ಗಳಿಸಬೇಕು. ಫಿರ್ ಹಮ್ ಪಾವನ ಬನ್ ಜಾಯೆಂಗೆ. ನಂತರ ನಾವು ಪಾವನರು ಆಗ್ತೇವೆ. ವಹ ಲಡಾಯಿ ದುಃಖ ಆದಿ ಕಿ ನಾಮ್ ನಹಿ ಹೈ. ಸತ್ಯುಗದಲ್ಲಿ ಯುದ್ಧ ಜಗಳ ಮಾತೇ ಇಲ್ಲ. कोई ಖರ್ಚ್ नहीं, ಅಲ್ಲಿ ಯಾವುದೇ ಖರ್ಚಿನ ಮಾತು ಇಲ್ಲ. ಭಕ್ತಿ ಮಾರ್ಗ में जन्म जन्मांतर कितना खर्च किया, कितना धक्के खाए, कितना गुरु किए. अब फिर अर्धा कल्प हम कोई गुरु नहीं करेंगे. ಭಕ್ತಿ ಮಾರ್ಗದಲ್ಲಿ ನಾವು ಜನ್ಮ ಜನ್ಮಾಂತರದಿಂದ ಎಷ್ಟೊಂದು ಖರ್ಚು ಮಾಡಿಬಿಟ್ಟಿದ್ದೇವೆ, ಎಷ್ಟೊಂದು ಕಷ್ಟಪಟ್ಟಿದ್ದೇವೆ, ಎಷ್ಟೊಂದು ಗುರುಗಳನ್ನು ಮಾಡ್ಕೊಂಡಿದ್ದೇವೆ. ಮತ್ತೇನು ಕೂಡ ಅರ್ಧ ಕಲ್ಪ ನೀವು ಯಾವುದೇ ಗುರುಗಳನ್ನು ಮಾಡ್ಕೊಳ್ಳೋ ಇರೋದಿಲ್ಲ. ಶಾಂತಿಧಾಮ್ ಸುಖಧಾಮ್ ಜಾಯೆಂಗೆ. ಬಾಬಾ कहते हैं तुम ಸುಖಧಾಮ್ में तो ಸುಖಧಾಮ್ के ही राही हो. ನೀವು ಶಾಂತಿಧಾಮ ಸುಖಧಾಮಕ್ಕೆ ಹೋಗ್ತೀರಾ. ಬಾಬಾ ಹೇಳ್ತಾರೆ ನೀವು ಸುಖಧಾಮದ ಒಂದು ಯಾತ್ರಿಗಳು ಆಗಿದ್ದೀರಿ. ಅಬ್ ದುಃಖಧಾಮ್ ಸೆ ಸುಖಧಾಮ್ ಮೇ ಜಾನಾ ಹೈ. ಈಗ ದುಃಖದ ಪ್ರಪಂಚದಿಂದ ಬಿಟ್ಟು ಸುಖದ ಪ್ರಪಂಚಕ್ಕೆ ಹೋಗಬೇಕು. ವಾ ಹಮಾರ ಬಾಬಾ कैसे हमको पढ़ा रहे हैं. ಬಾಬಾರವರು ಯಾವ ಥರ ನಮಗೆ ಓದಿಸ್ತಾ ಇದ್ದಾರೆ. ಹಮಾರ ಯಾದ್ಗಾರ್ ಬಿ ಯಹಾ ಹೈ. ನಮ್ಮ ಗುರುತುಗಳು ಕೂಡ ಇಲ್ಲಿ ಇದ್ದಾವೆ. ಯಹ ತೋ ಬಡಾ ವಂಡರ್ ಹೈ. ಇದು ತುಂಬ ದೊಡ್ಡ ಅದ್ಭುತ ಆಗಿದೆ. ಇಸ್ ದಿಲ್ವಾಡ ಮಂದಿರ್ ಕಿ ತೋ ಅಪರಂಪಾರ್ ಮಹಿಮಾ ಹೈ. ಈ ಒಂದು ದಿಲ್ವಾಡ ಮಂದಿರದ್ದು ಬಹಳಷ್ಟು ಮಹಿಮೆ ಇದೆ. ಅಭಿ ಹಮ್ ರಾಜಯೋಗ್ ಸೀಖ್ತೆ ಹೈ, ಉನ್ಕಾ ಯಾದ್ಗಾರ್ ತೋ ಜರೂರ್ ಬನೆಂಗೆನಾ. ಸಂಗಮಯುಗದಲ್ಲಿ ನಾವು ರಾಜಯೋಗವನ್ನು ಕಲಿತಾ ಇದ್ದೀವಿ ಅಂದರೆ ಅದರದ್ದೇ ಜ್ಞಾಪಕಾರ್ಥವಾದಂಥ ಮಂದಿರ ಕಟ್ಟಿದ್ದಾರೆ. ಯಹೂ ಬಹು ಅಮಾರ ಯಾದ್ಗಾರ್ ಹೈ. ಇದು ಆ್ಯಸ್ ಇಟ್ ಈಸ್ ನಮ್ಮದೇ ಜ್ಞಾಪಕಾರ್ಥ ಮಂದಿರ. ಬಾಬಾ ಮಮ್ಮ ಅವ್ರ ಬಚ್ಚೆ ಬೈಟೆ ಹೈ. ಮಮ್ಮಾರವರು ಬಾಬಾರವರು ಮಕ್ಕಳು ಎಲ್ಲ ಕೂತ್ಕೊಂಡಿದ್ದೇವೆ. ನೀಚೆ ಯೋಗ ಸೀಖ್ ರಹೆ ಹೈ. ಕೆಳಗಡೆ ಯೋಗ ಕಲಿತಾ ಇದ್ದೀವಿ. ಊಪರ್ ಮೇ ಸ್ವರ್ಗ ಕಿ ರಾಜಾಯಿ ಹೈ. ಮೇಲ್ಗಡೆ ಸ್ವರ್ಗದ ರಾಜ್ಯ ಭಾಗ್ಯ ಇದೆ. ಜಾಡ್ ಬಿ ಹೇ ಕಿತನಾ ಕ್ಲಿಯರ್ ಹೈ. ವೃಕ್ಷನೂ ಎಷ್ಟೊಂದು ಸ್ಪಷ್ಟವಾಗಿದೆ. ಬಾಬಾನೆ ಕೇಸೆ ಸಾಕ್ಷಾತ್ಕಾರ ಕರಾಯ ಫಿರ್ ಚಿತ್ರ ಬೈಟ್ ಬನ್ವಾಯ. ಬಾಬಾ ಅವರು ಯಾವ ಥರ ಚಿತ್ರಗಳನ್ನು ಸಾಕ್ಷಾತ್ಕಾರ ಮಾಡಿಸಿದ್ದಾರೆ ಅದೇ ಥರ ಅವರು ಭಕ್ತಿ ಮಾರ್ಗದವರು ಚಿತ್ರಗಳನ್ನು ಮಾಡಿದ್ದಾರೆ. ಬಾಬಾನೇ ಹಿ ಸಾಕ್ಷಾತ್ಕಾರ ಕರಾಯ. ವಂಡರ್ ಐನಾ ಸಾರಾ ನಾಲೆಡ್ಜ್ ನೈ ನಾಲೆಡ್ಜ್. ಶಿವಬಾಬಾ ಕೊಡ್ತಾ ಇರೋವಂಥದ್ದು ಎಲ್ಲವೂ ಹೊಸ ಜ್ಞಾನ. ಕಿಸ್ಕೋ ಬಿ ಇಸ್ ನಾಲೆಡ್ಜ್ ಕಾ ಪತಾ ನಹಿ ಹೈ. ಯಾರಿಗೂ ಕೂಡ ಈ ಜ್ಞಾನದ ಬಗ್ಗೆ ಗೊತ್ತೇ ಇಲ್ಲ. ಬಾಬಾ ಹಿ ಬೈಟ್ ಸಮಜಾತೆ ಹೈ. ಶಿವಬಾಬಾ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮನುಷ್ಯ ಕಿತನೆ ತಮೋ ಪ್ರಧಾನ್ ಬಂತೆ ಜಾತೆ ಹೈ. ಜನರು ಎಷ್ಟೊಂದು ತಮೋ ಗುಣಗಳಲ್ಲಿದ್ದಾರೆ. ಮನುಷ್ಯ ಸೃಷ್ಟಿ ಬಡ್ತಿ ಜಾತಿ ಹೈ. ಭಕ್ತಿ ಬಿ ವೃದ್ಧಿ ಕೋ ಪಾತೆ ಪಾತೆ ತಮೋ ಪ್ರಧಾನ್ ಬಂತಿ ಜಾತಿ ಹೈ. ಜನರು ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ತಾ ಇರ್ತಾರೆ. ಆಮೇಲೆ ಭಕ್ತಿನೂ ವೃದ್ಧಿ ಆಗ್ತಾ ಹೋಗುತ್ತೆ, ತಮೋ ಪ್ರಧಾನ ಆಗ್ತಾ ಹೋಗುತ್ತೆ. ಯಹಾ ಸಬ್ ಅಬ್ ತುಮ್ ಸತೋ ಪ್ರಧಾನ್ ಬನ್ನೆ ಕಾ ಪುರುಷಾರ್ಥ ಕರ್ತೆ ಹೋ. ಇಲ್ಲಿ ನೀವೀಗ ಸತೋ ಪ್ರಧಾನರಾಗುವಂಥ ಪುರುಷಾರ್ಥವನ್ನು ಮಾಡ್ತೀರಾ. ಗೀತಾ ಮೇ ಬಿ ಅಕ್ಷರ ಹೈ ಮನ್ಮನಾಭವ್. ಭಗವದ್ಗೀತೆಯಲ್ಲಿ ಕೂಡ ಅಕ್ಷರ ಇದೆ ಮನ್ಮನಾಭವ. ಸಿರ್ಫ್ ಯಹ ನಹೀ ಜಾನ್ತೆ ಕಿ ಭಗವಾನ್ ಕೌನ್ ಹೈ. ಕೇವಲ ಇದನ್ನು ತಿಳ್ಕೊಂಡಿಲ್ಲ ಭಗವಂತ ಯಾರು ಅಂತ. ಅಬ್ ತುಮ್ ಬಚ್ಚೆ को सवेरे सवेरे उठकर विचार सागर मंथन करना है कि मनुष्यों को भगवान का परिचय कैसे दे. ಈಗ ತಾವು ಮಕ್ಕಳು ಬೆಳಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡಬೇಕು. ಮನುಷ್ಯರಿಗೆ ಯಾವ ಥರ ಭಗವಂತನ ಪರಿಚಯವನ್ನು ಕೊಡಬೇಕು ಅಂತ. ಭಕ್ತಿ ಮೇ ಬಿ ಮನುಷ್ಯ ಸವೇರೆ ಸವೇರೆ ಉಟ್ಕರ್ ಕೋಟಿ ಮೇ ಬೈಟ್ ಭಕ್ತಿ ಕರ್ತೆ ಹೈ.
ಭಕ್ತಿ ಮಾರ್ಗದಲ್ಲಿ ಕೂಡ ಮನುಷ್ಯರು ಬೆಳಗ್ಗೆ ಎದ್ದು ಕುಟೀರಲ್ಲಿ ಕೂತ್ಕೊಂಡು ಭಕ್ತಿನ ಮಾಡ್ತಾರೆ. ಯಾ ಬಿ ವಿಚಾರ ಸಾಗರ್ ಮಂಥನ್ ಹುವಾನ, ಇದು ಕೂಡ ವಿಚಾರ ಸಾಗರ ಮಂಥನ ಆಗಿದೆ ಅಲ್ವಾ. ಅಭಿ ತುಮಕೋ ಜ್ಞಾನ ಕಾ ತೀಸರಾ ನೇತ್ರ ಮಿಲ್ತಾ ಹೇ, ಈಗ ನಿಮಗೆ ಜ್ಞಾನದ ಮೂರನೇ ಕಣ್ಣು ಸಿಕ್ಕಿದೆ. ಬಾಬಾ ತೀಸರಾ ನೇತ್ರ ದೇನಿಕಿ ಕಥಾ ಸುನಾತೆ ಹೇ, ಬಾಬಾರವರು ಜ್ಞಾನದ ಮೂರನೇ ಕಣ್ಣನ್ನು ತೆರೆಯೋದಕ್ಕೋಸ್ಕರ ಕಥೆಯನ್ನು ತಿಳಿಸ್ತಾರೆ. ತೀಜರಿ ಕಿ ಕಥಾ, ಅಮರ್ ಕಥಾ, ಸತ್ಯನಾರಾಯಣ ಕಿ ಕಥಾ ಬಿ ಮಶಹೂರ್ ಹೇ. ಮೂರನೇ ಕಣ್ಣಿನ ಕತೆ, ಅಮರ ಕತೆ, ಸತ್ಯನಾರಾಯಣ ಕತೆ ಇವೆಲ್ಲ ಪ್ರಸಿದ್ಧವಾಗಿದೆ. ಸುನಾನೆ ವಾಲಾ ಏಕ ಹಿ ಬಾಬಾ ಹೇ ಜೋ ಫಿರ್ ಭಕ್ತಿ ಮಾರ್ಗ ಮೇ ಚಲ್ತಿ ಹೇ, ತಿಳಿಸುವಂಥವ್ರು ಒಬ್ಬರೇ ತಂದೆ ಆಗಿದ್ದಾರೆ. ನಂತರ ಭಕ್ತಿ ಮಾರ್ಗ ಅನ್ನೋದು ನಡೀತಾ ಇರುತ್ತೆ. ಜ್ಞಾನ ಸೇ ತುಮ್ ಬಚ್ಚೆ ಸಾಲ್ವೆಂಟ್ ಬಂತೆ ಹೋ, ಜ್ಞಾನದಿಂದ ತಾವು ಸಿರಿವಂತರು ಆಗ್ತೀರಾ. ಇಸ್ಲಿಯೇ ದೇವತಾಂಕೋ ಪದ್ಮಪತಿ ಕೇತೆ ಹೇ, ಅದರಿಂದ ದೇವತೆಗಳಿಗೆ ಪದ್ಮಾಪತಿ ಅಂತ ಹೇಳ್ತಾರೆ. ದೇವತೆಯೇ ಬಹುತ್ ಧನ್ವಾನ್ ಪದ್ಮಪತಿ ಬಂತೆ ಹೇ, ಸತ್ಯುಗದಲ್ಲಿರುವಂಥ ದೇವತೆಗಳು ತುಂಬ ಸಾಹುಕಾರರು, ಪದ್ಮಪತಿಗಳು ಆಗ್ತಾರೆ. ಕಲಿಯುಗ್ ಕೋ ಬಿ ದೇಖೋ ಸತ್ಯುಗ್ ಕೋ ಬಿ ದೇಖೋ, ರಾತ್ ದಿನ ಕಾ ಫರ್ಕ್ ಐನಾ. ಕಲಿಯುಗನೂ ನೋಡಿ ಸತ್ಯುಗನೂ ನೋಡಿ, ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ. ಸಾರಿ ದುನಿಯಾ ಕಿ ಸಫಾಯಿ ಹೋನೆ ಮೇ ಟೈಮ್ ಲಗ್ತಾ ಹೇನಾ, ಇಡೀ ಜಗತ್ತು ಸ್ವಚ್ಛ ಆಗಲಿಕ್ಕೆ ಟೈಮ್ ಹಿಡಿಸುತ್ತಲ್ವ. ಯಾ ಬೇಹದ್ ಕಿ ದುನಿಯಾ ಹೇ, ಇದು ಬೇಹದ್ದಿನ ಜಗತ್ತಾಗಿದೆ. ಭಾರತ ಹಿ ಅವಿನಾಶಿ ಖಂಡ್ ಯಾ ಕಭಿ ಪ್ರಾಯಲೋಪ್ ಹೋತಾ ನಹಿ, ಭಾರತ ದೇಶ ಅವಿನಾಶಿಯಾಗಿರ್ತಕ್ಕಂಥ ಒಂದು ಖಂಡಾಗಿದೆ, ಇದೆಂದೂ ನಶಿಸಿ ಹೋಗೋದಿಲ್ಲ. ಏಕ ಹಿ ಖಂಡ ರಹತಾ ಹೇ ಆಧಾ ಕಲ್ಪ, ಒಂದೇ ಒಂದು ಖಂಡ ಇರುತ್ತೆ ಅರ್ಧ ಕಲ್ಪ. ಫಿರ್ ಅವ್ರ ಖಂಡ ಇಮರ್ಜ್ ಹೋಗಾ ನಂಬರ್ ವಾರ್, ನಂತರ ಬೇರೆ ಬೇರೆ ಖಂಡಗಳು ಪ್ರಕಟ ಆಗುತ್ತೆ ನಂಬರ್ ವಾರ್ ಆಗಿ. तुम बच्चों को कितना ज्ञान मिलता है, बोलो वर्ल्ड की हिस्ट्री ज्योग्राफी कैसे चक्कर लगाती है. ತಾವು ಮಕ್ಕಳಿಗೂ ಎಷ್ಟೊಂದು ಒಳ್ಳೆ ಜ್ಞಾನ ಸಿಗ್ತಾ ಇದೆ. ಪ್ರಪಂಚದ ಇತಿಹಾಸ ಭೂಗೋಳ ಯಾವ ಥರ ಸೃಷ್ಟಿ ತಿರುಗ್ತಾ ಇದೆ. ಜಾಕರ್ ಸಮಜೋ, ಬಂದು ತಿಳ್ಕೊಳ್ಳಿ. ಪ್ರಾಚೀನ ಋಷಿ ಮುನಿಯೋಂ ಕಾ ಭಿ ಕಿತ್ನಾ ಮಾನ ಹೇ, ಪ್ರಾಚೀನ ಕಾಲದ ಋಷಿ ಮುನಿಗಳದು ಎಷ್ಟೊಂದು ಗೌರವ ಇದೆ. ಪರಂತು ಯಹ ಭಿ ಸೃಷ್ಟಿಗೆ ಆದಿ ಮಧ್ಯಂತಕೋ ನಹಿ ಜಾನ್ತೆ, ಆದರೂ ಕೂಡ ಪ್ರಪಂಚದ ಆದಿ ಮಧ್ಯ ಅಂತ್ಯದ ವಿಚಾರವನ್ನು ಯಾರೂ ತಿಳ್ಕೊಂಡಿಲ್ಲ. ವಹ ಹಠಯೋಗಿ ಹೇ, ಹಾಂ ಬಾಕಿ ಉಸ್ಮೆ ಪವಿತ್ರತಾ ಕಿ ತಾಕತ್ ಹೇ, ಅಲ್ಲಿ ಹಠಯೋಗಿಗಳಿರ್ತಾರೆ, ಪವಿತ್ರತೆಯದು ಶಕ್ತಿ ಇರುತ್ತೆ. ಇಸ್ಮೆ ಭಾರತ್ ಕೋ ಥಮಾತೆ ಹೇ, ಸಾಧು ಸಂತರು ಭಾರತ ದೇಶವನ್ನು ಕಾಪಾಡಿದ್ದಾರೆ. ನಹಿ ತೋ ಭಾರತ್ ಪತಾ ನಹಿ ಕ್ಯಾ ಹೋ ಜಾತ, ಇಲ್ಲ ಅಂತಂದರೆ ಭಾರತವಾಸಿಗಳು ಏನೇನು ಆಗ್ಬಿಡ್ತಾ ಇದ್ರು ಗೊತ್ತಿಲ್ಲ. ಅವರು ಬಂದು ಎಲ್ಲ ಸ್ವಲ್ಪ ಜನಗಳಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಯೋಕ್ಕೆ ಪ್ರೇರಣೆ ಕೊಟ್ಟಿದ್ದಾರೆ. ಮಕಾನ್ ಕೋ ಪೋಚಾ ಆದಿ ಲಗಾಯಿ ಜಾತೇನ, ಮನೆ ಕಟ್ಟಿದ ಮೇಲೆ ಅದನ್ನು ಪೇಂಟಿಂಗು ಅದು ಇದು ಮಾಡ್ತಾರಲ್ಲ, ತೋ ಶೋಭಾವತಿ, ಆವಾಗ ಅದು ಶೋಭಿಸುತ್ತೆ. ಭಾರತ್ ಮಹಾನ್ ಪವಿತ್ರತಾ ಅಬ್ ವಹಿ ಪತಿತ್ ಬನ್ ಗಯಾ ಹೈ, ಭಾರತ ದೇಶ ಮಹಾನ್ ಪವಿತ್ರ ದೇಶ ಇತ್ತು, ಈಗ ಅದೇ ದೇಶ ಏನಾಗ್ಬಿಟ್ಟಿದೆ, ಪತಿತ ಆಗಿಬಿಟ್ಟಿದೆ. ಈ ಪಾವನವಾಗುವುದರ ಬಗ್ಗೆ ಯಾರೂ ಕೂಡ ಮಾತಾಡೋದಿಲ್ಲ. ಅದಕ್ಕೆ ಶಿವಬಾಬಾನೇ ಬಂದು ಪಾವನರಾಗುವಂಥ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಾರೆ. ವಹಾ ತುಮಾರಾ ಸುಖ ಭಿ ಬಹುತ್ ಸಮಯ ಚಲ್ತಾ ಹೇ, ತುಮಾರೆ ಪಾಸ್ ಬಹುತ್ ಧನ್ ರಹತಾ ಹೇ, ಅಲ್ಲಿ ನಿಮ್ಮ ಬಳಿ ಭಾಳಷ್ಟು ಸುಖ ಇರುತ್ತೆ, ಆಮೇಲೆ ಭಾಳ ಸಮಯ ಅಲ್ಲಿ ನಡೆಯುತ್ತೆ. ತುಮಾರಾ ಪಾಸ್ ಬಹುತ್ ಧನ್ ರಹತಾ ಹೇ, ನಿಮ್ಮ ಬಳಿ ತುಂಬ ಧನ ಇರುತ್ತೆ. ತುಮ್ ಭಾರತ್ ಮೇ ಹಿ ರಹತೆ ಥೇ, ತುಮಾರಾ ರಾಜ್ಯ ತಾ, ನೀವು ಭಾರತ ದೇಶದಲ್ಲೇ ಇದ್ರಿ, ನಿಮ್ಮದೇ ರಾಜ್ಯ ಇತ್ತು. ಕಲ್ ಕಿ ಬಾತ್ ಹೈ, ನಿನ್ನೆ ವಿಚಾರ ಆಗಿದೆ. ಫಿರ್ ಬಾದ್ ಮೇ ಆರ್ಯ ಅನ್ಯ ಧರ್ಮ ಆದಿ ಆಯೇ ಹೇ, ನಂತರ ಬೇರೆ ಬೇರೆ ಧರ್ಮಗಳವರೆಲ್ಲ ಬಂದಿದ್ದಾರೆ. ಉನ್ಹೋನೆ ಆಕರ್ ಕುಚ್ ಸುಧಾರ್ ಕರ್ ಅಪ್ನಾ ನಾಮ್ ಬಾಲಾ ಕಿಯಾ ಹೇ, ಅವರೆಲ್ಲ ಬಂದು ಸ್ವಲ್ಪ ಸುಧಾರಣೆ ಮಾಡಿ ಹೆಸರನ್ನು ಪ್ರಸಿದ್ಧ ಮಾಡಿದ್ದಾರೆ. ಅಬ್ ಯಹ ಭಿ ಸಬ್ ತಮೋ ಪ್ರಧಾನ್ ಬನ್ ಗಯೇ ಹೇ, ಈಗ ಎಲ್ಲರೂ ಕೂಡ ತಮೋ ಪ್ರಧಾನರು ಆಗಿಬಿಟ್ಟಿದ್ದಾರೆ. ಅಬ್ ತುಮ್ ಬಚ್ಚೋಂ ಕೋ ಕಿತ್ನಾ ಖುಷಿ ಹೋನಿ ಚಹಿಯೆ, ಈಗ ತಾವು ಮಕ್ಕಳು ಎಷ್ಟೊಂದು ಖುಷಿ ಇರಬೇಕು. ಯ ಸಬ್ ಬಾತೆ ನಯೇ ಕೋ ನಹಿ ಸುನ್ನಾನಿ ಹೇ, ಈ ಎಲ್ಲ ಮಾತುಗಳನ್ನು ಹೊಸಬರಿಗೆ ನೀವು ಹೇಳೋಕ್ಕಾಗಲ್ಲ. ಪೆಹಲೆ ತೋ ಬಾಪ್ ಕಾ ಪರಿಚಯ ದೇನಾ ಹೇ, ಮೊಟ್ಟ ಮೊದಲನೇದಾಗಿ ಅವ್ರಿಗೆ ತಂದೆ ಪರಿಚಯವನ್ನು ಕೊಡಿ. ಬಾಬಾ ಕಾ ನಾಮ್ ರೂಪ್ ದೇಶ್ ಕಾಲ್ ಜಾನ್ತೆ ಹೋ, ಶಿವಬಾಬಾ ಅವರ ನಾಮ ರೂಪ ದೇಶ ಕಾಲವನ್ನು ತಿಳ್ಕೊಂಡಿದ್ದೀರಾ. ಊಂಚೇತೆ ಊಂಚಾ ಬಾಪ್ ಕಾ ಪಾರ್ಟ್ ತೋ ಮಶಹೂರ್ ಹೋತಾ ಹೈನಾ, ಸರ್ವಶ್ರೇಷ್ಠವಾದಂಥ ತಂದೆ ಪಾತ್ರ ಪ್ರಸಿದ್ಧವಾಗಿರುತ್ತಲ್ಲ. ಅಭಿ ತುಮ್ ಜಾನ್ತೆ ಹೋ ಯಾ ಬಾಪ್ ಹಿ ಹಮ್ಕೋ ಡೈರೆಕ್ಷನ್ ದೇ ರಹಿ ಹೇ,
ಇದು ಕೂಡ ನೀವು ತಿಳ್ಕೊಂಡಿದ್ದೀರಿ, ಶಿವಬಾಬಾನೇ ನಮಗೆ ಡೈರೆಕ್ಷನನ್ನು ಕೊಡ್ತಾ ಇದ್ದಾರೆ. ತುಮ್ ಫಿರ್ಸೆ ಅಪ್ನಿ ರಾಜಧಾನಿ ಸ್ಥಾಪನ್ ಕರ್ ರೇ ಹೋ. ನೀವು ಪುನಃ ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ. ತುಮ್ ಬಚ್ಚೆ ಮೇರೆ ಮದದ್ಗಾರ್ ಹೋ. ನೀವು ಮಕ್ಕಳು ಕೂಡ ನನಗೆ ಸಹಯೋಗಿಗಳು ಆಗಿದ್ದೀರಿ. ತುಮ್ ಪವಿತ್ರ ಬಂತೆ ಹೋ, ತುಮಾರಿ ಲಿಯೇ ಪವಿತ್ರ ದುನಿಯಾ ಭಿ ಜರೂರ್ ಸ್ಥಾಪನಾ ಹೋತಿ ಹೈ. ನೀವೀಗ ಪವಿತ್ರ ಆತ್ಮಗಳು ಆಗ್ತಾ ಇದ್ದೀರಾ. ಪವಿತ್ರ ಪ್ರಪಂಚದ ರಾಜಧಾನಿ ಅನ್ನೋದು ಅವಶ್ಯಕವಾಗಿ ಸ್ಥಾಪನೆ ಆಗಬೇಕು. ತುಮ್ ಯಹ ಲಿಖ್ ಸಕ್ತೆ ಹೋ, ಪುರಾನಿ ದುನಿಯಾ ಬದಲ್ ರಹಿ ಹೈ. ಇದನ್ನು ಕೂಡ ನೀವು ಬರೀಬಹುದು. ಹಳೆಯ ಜಗತ್ತು ಬದಲಾವಣೆ ಆಗ್ತಾ ಇದೆ. ಫಿರ್ ಯಹ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯ ಹೋಗ. ನೆಕ್ಸ್ಟು ಸೂರ್ಯವಂಶದ ರಾಜ್ಯ ಚಂದ್ರವಂಶದ ರಾಜ್ಯ ಇರುತ್ತೆ. ಫಿರ್ ರಾವಣ ರಾಜ್ಯ ಹೋಗ. ನೆಕ್ಸ್ಟ್ ರಾವಣ ರಾಜ್ಯ ಇರುತ್ತೆ. ಚಿತ್ರೋಂ ಪರ್ ಸಮಜಾನಾ ಬಹುತ್ ಮೀಠಾ ಲಗ್ತಾ ಹೈ. ಚಿತ್ರಗಳ ಬಗ್ಗೆ ಎಕ್ಸ್ಪ್ಲೈನ್ ಕೊಡೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಇಸ್ಮೇ ತಿಥಿ ತಾರೀಖ್ ಸಬ್ ಲಿಖಾ ಹುವಾ ಹೈ. ಇದರಲ್ಲಿ ತಿಥಿ ತಾರೀಖು ಎಲ್ಲ ಬರೆಯಲ್ಪಟ್ಟಿದೆ. ಭಾರತ ಕಾ ಪ್ರಾಚೀನ ರಾಜ್ಯೋಗ ಮನ ಯಾದ್. ಭಾರತ ದೇಶದ ಪ್ರಾಚೀನ ರಾಜ್ಯೋಗ ಅಂದರೆ ನೆನಪು. ಯಾದ್ ಸೆ ಕರ್ಮ ವಿನಾಶ ಹೋತೆ ಹೈ ಔರ್ ಪಢಾಯಿ ಸೆ ಸ್ಟೇಟಸ್ ಮಿಲ್ತಿ ಹೈ. ನೆನಪು ಮಾಡೋದ್ರಿಂದ ವಿಕರ್ಮಗಳು ವಿನಾಶ ಆಗುತ್ತೆ, ಓದೋದ್ರಿಂದ ಒಳ್ಳೆ ಸ್ಥಿತಿಗತಿಗಳು ಬರ್ತವೆ. ದೈವಿ ಗುಣ ಧಾರಣ ಕರ್ನೆ ಹೈ. ಜೀವನದಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಇತ್ನಾ ಜರೂರ್ ಮಾಯಾಕೆ ತೂಫಾನ್ ಆಯಂಗೆ. ಇಷ್ಟೊಂದು ಅಗತ್ಯವಾಗಿ ಮಾಯೆ ಬಿರುಗಾಳಿಗಳು ಬರ್ತವೆ. ಸವೇರೆ ಉಟ್ಕರ್ ಬಾಬಾ ಸೆ ಬಾತೆ ಕರ್ನಾ ಬಡಾ ಅಚ್ಚಾ ಹೈ. ಬೆಳಗ್ಗೆ ಎದ್ದು ಬಾಬಾ ಅವ್ರ ಜೊತೆಯಲ್ಲಿ ಮಾತನಾಡೋದು ತುಂಬ ಒಳ್ಳೆಯದು. ಭಕ್ತಿ ಅವ್ರ ಜ್ಞಾನ ದೋನೋ ಕೆ ಲಿಯೇ ಟೈಮ್ ಅಚ್ಚಾ ಹೈ. ಭಕ್ತಿ ಮತ್ತು ಜ್ಞಾನಕ್ಕೋಸ್ಕರ ಈ ಸಮಯ ಚೆನ್ನಾಗಿದೆ. ಮೀಠಿ ಬಾತೆ ಕರ್ನಿ ಚಾಹಿಯೆ. ಮಧುರವಾಗಿ ನೀವು ಮಾತನಾಡಬೇಕು. ಅಭಿ ಹಮ್ ಶ್ರೇಷ್ಠಾಚಾರಿ ದುನಿಯಾ ಮೇ ಜಾಯೆಂಗೆ. बूढ़ों को दिल में यह भी रहता है ना कि हम ಶರೀರ್ ಚೋಡ್ ಘರ್ ಮೇ ಜಾಯೆಂಗೆ. ವಯಸ್ಸಾಗಿರೋವಂಥವ್ರಿಗೆ ಬುದ್ಧಿನಲ್ಲಿರುತ್ತಲ್ಲ, ನಾವು ಈ ಹಳೆಯ ದೇಹವನ್ನು ಬಿಟ್ಟು ಮತ್ತೆ ಹೊಸ ಶರೀರವನ್ನು ಪಡ್ಕೊಳ್ಳೋಕ್ಕೆ ಹೋಗ್ತೀವಿ. ಬಾಬಾ ಕಿತ್ನಾ ನಶಾ ಚಢಾತೆ, ಐಸೆ ಬಾತೆ ಬೈಟ್ ಕರೋ ತೋ ಭಿ ತುಮಾರಾ ಜಮಾ ಹೋ ಜಾಯೇಗಾ. ನೀವು ಈ ರೀತಿ ಕೂತ್ಕೊಂಡು ಜ್ಞಾನದ ಪಾಯಿಂಟ್ಸನ್ನು ಮನನ ಚಿಂತನ ಮಾಡ್ತಾ ಇರಿ. ಆಗ ನಿಮ್ಮದು ಜಮಾ ಖಾತೆ ಹೆಚ್ಚುತ್ತೆ. ಶಿವಬಾಬಾ ಹಮ್ಕೋ ನರಕವಾಸಿ ಸೇ ಸ್ವರ್ಗವಾಸಿ ಬನಾ ರೇ. ಶಿವಬಾಬಾರವರು ನಮಗೆ ನರಕವಾಸಿಗಳಿಂದ ಸ್ವರ್ಗವಾಸಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಪೆಹಲೆ ಹಮ್ ಜಾತೆ ಹೇ, ಸಾರಿ ಆಲ್ರೌಂಡ್ ಪಾರ್ಟ್ ಹಮ್ನೆ ಬಜಾಯ. ನಾವೀಗ ಮೊದಲು ಹೋಗ್ತೇವೆ. ಇಡೀ ಒಂದು ಆಲ್ರೌಂಡ್ ಪಾರ್ಟನ್ನು ನಾವೇ ಅಭಿನಯಿಸಿದ್ದೀವಿ. ಅಬ್ ಬಾಬಾ ಕೇತೆ ಹೇ ಇಸ್ ಚೀಚಿ ಖೇಲ್ಕೋ ಛೋಡ್ ದೋ. ಈಗ ತಂದೆ ಹೇಳ್ತಾರೆ, ಈ ಕೊಳಕಾಗಿರುವಂಥ ಶರೀರವನ್ನು ಬಿಡಿ. ದೇಹ ಸಹಿತ ಸಾರಿ ದುನಿಯಾಕೋ ಭೂಲ್ ಜಾವೋ. ದೇಹ ಸಹಿತವಾಗಿ ಇಡೀ ಜಗತ್ತನ್ನು ಮರೀರಿ. ಯಹ ಬೇಹದ್ ಕಾ ಸನ್ಯಾಸ್. ಇದಾಗಿದೆ ಬೇಹದ್ದಿನ ತ್ಯಾಗ. ಯಹಾ ಭಿ ತುಮ್ ಬೂಢೆ ಹೋಂಗೆ ತೋ ಸಾಕ್ಷಾತ್ಕಾರ ಹೋಗ. ಸತ್ಯುಗದಲ್ಲಿ ಹೋದ್ಮೇಲೆ, ನೀವು ವೃದ್ಧರಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ತೋ ಬಚ್ಚೆ ಬಂತೆ ಹೇ, ನಾವು ನೆಕ್ಸ್ಟ್ ಮಕ್ಕಳಾಗ್ತೇವೆ. ಖುಷಿ ಹೋತಿ ಹೇ, ಖುಷಿಯಲ್ಲಿರ್ತೀರ. ಬಚ್ಪನ್ ಕೋ ತೋ ಸಬ್ ಅಚ್ಚಾ ಹೈ. ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಚೆನ್ನಾಗಿರುತ್ತೆ. ಐಸೆ ಸವೇರೆ ಬೈಟ್ ವಿಚಾರ ಸಾಗರ್ ಮಂಥನ್ ಕರ್ನಾ ಹೇ. ಈ ರೀತಿ ಜ್ಞಾನದ ಪಾಯಿಂಟ್ಸನ್ನು ನೀವು ವಿಚಾರ ಸಾಗರ ಮಂಥನ ಮಾಡ್ತಾ ಇರಬೇಕು. ಪಾಯಿಂಟ್ಸ್ ನಿಕ್ಲೇಗಿ ತುಮಕೋ ಖುಷಿ ಹೋಂಗೆ. ಪಾಯಿಂಟ್ಸ್ ನಿಮಗೆ ಬುದ್ಧಿನಲ್ಲಿ ಬರ್ತಾ ಇದ್ದಾಗ ನಮಗೆ ಖುಷಿ ಆಗ್ತಾ ಇರುತ್ತೆ. ಖುಷಿ ಮೇ ಡೇಢ ಗಂಟಾ ಬೀತ್ ಜಾತಾ ಹೈ. ಖುಷಿನಲ್ಲಿದ್ದಾಗ 1 ಅವರ್ 1.5 ಗಂಟೆ ಕಳೆದೋಗುತ್ತೆ. ಕಿತ್ನಿ ಪ್ರಾಕ್ಟೀಸ್ ಹೋತಿ ಜಾಯೆಂಗೆ ಉತ್ನಾ ಖುಷಿ ಬಡ್ತಿ ಜಾಯೇಗಿ. ಎಷ್ಟೆಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರೋ ಅಷ್ಟಷ್ಟು ನಿಮಗೆ ಖುಷಿನೂ ಹೆಚ್ಚುತ್ತಾ ಹೋಗುತ್ತೆ. ಬಹುತ್ ಮಜಾ ಆಯೇಗಾ ಫಿರ್ ಘೂಮ್ತೆ ಫಿರ್ತೆ ಯಾದ್ ಕರ್ನಾ. ನಿಮಗೆ ತುಂಬಾ ಸಂತೋಷ ಆಗ್ತಾ ಹೋಗುತ್ತೆ. ಮತ್ತು ನೀವು ತಿರುಗಾಡ್ತಾ ಓಡಾಡ್ತಾ ನೆನಪಿನಲ್ಲಿರಬೇಕು. ಪುರ್ಸೊತ್ ನಹಿ ಹೈ, ವಿಘನ್ ಪಡೆಂಗೆ ಇಸ್ಮೇ ಕೋಯಿ ಶಕ್ಯ ನಹಿ. ಪುರ್ಸೊತ್ತು ನಿಮ್ಮ ಹತ್ರ ತುಂಬ ಇದೆ. ಹೌದು, ವಿಘ್ನಗಳು ಬರ್ತವೆ, ಇದರಲ್ಲಿ ಏನು ನೀವು ಡೌಟ್ ಪಡೋ ಅವಶ್ಯಕತೆ ಇಲ್ಲ. ದಂಧೆ ಮೇ ಮನುಷ್ಯಕೋ ನೀಂದ್ ಭಿ ಆತಿ ಹೈ. ವ್ಯಾಪಾರ ಮಾಡುವಾಗ ಮನುಷ್ಯರಿಗೆ ನಿದ್ರೆನೂ ಬರುತ್ತೆ. ಸುಸ್ತು ಲೇಗ ನೀಂದ್ ಕರ್ತೆ ಹೈ. ಸುಸ್ತಾಗಿ ಹೋಗ್ಬಿಟ್ಟಾಗ ನಿದ್ದೆ ಮಾಡ್ತಾರೆ. ತುಮ್ ಜಿತನಾ ಹೋ ಸಕೆ ಶಿವಬಾಬಾಕೋ ಈ ಯಾದ್ ಕರ್ತೆ ರಹೋ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಶಿವಬಾಬಾವನ್ನು ನೆನಪು ಮಾಡ್ತಾ ಇರಿ.
तुमको बुद्धि में रहता है कि ಶಿವ ಬಾಬಾ के लिए हम भोजन बनाते हैं. ನಿಮಗೂ ಕೂಡ ಬುದ್ಧಿನಲ್ಲಿರುತ್ತೆ ನಾವು ಶಿವ ಬಾಬಾ ಅವ್ರಿಗೋಸ್ಕರ ಊಟ ತಿಂತಾ ಇದ್ದೀವಿ. ಶಿವ ಬಾಬಾ के लिए हम यह करते हैं. ಶಿವ ಬಾಬಾ ಅವ್ರಿಗೋಸ್ಕರ ನಾವು ಇದನ್ನು ಮಾಡ್ತೀವಿ. ಭೋಜನ್ भी ಶುದ್ಧ भी बनता है. ಭೋಜನ ಕೂಡ ಶುದ್ಧವಾಗಿ ತಯಾರಾಗುತ್ತೆ ಯೋಗದಲ್ಲಿದ್ದಾಗ. इस बीच में ना कोई किसका किटपिट हो जाए. ಈ ಮಧ್ಯದಲ್ಲಿ ಬೇರೆ ಯಾವುದೇ ಮಾತುಗಳು ಘರ್ಷಣೆಗಳು ಆಗಬಾರ್ದು. ಬಾಬಾ ಖುದ್ भी याद करते हैं. ಬಾಬಾ ಸ್ವತಃ ನೆನಪು ಮಾಡ್ತಾ ಇರ್ತಾರೆ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणेಗೋಸ್ಕರ मुख्य सारांश. सवेरे सवेरे उठकर बाबा से मीठी मीठी बातें करनी है. ಅಮೃತ ವೇಳೆ ಬೆಳಗ್ಗೆ ಎದ್ದು ಬಾಬಾರವ್ರ ಜೊತೆಯಲ್ಲಿ ಮಧುರವಾಗಿ ಮಾತನಾಡಿ. रोज़ खुशी की खुराक खाते रहो. ಅತೀಂದ್ರಿಯ ಸುಖ ಅನುಭವ ಕರ್ನ. ಬೆಳಗ್ಗೆ ಎದ್ದು ಬಾಬಾ ಅವ್ರ ಜೊತೆಯಲ್ಲಿ ಮಧುರವಾಗಿ ಮಾತನಾಡಬೇಕು. ಪ್ರತಿನಿತ್ಯ ಖುಷಿಯ ಒಂದು ಊಟವನ್ನು ತಿಂತಾಯಿರಿ. ಅತೀಂದ್ರಿಯ ಸುಖದ ಅನುಭವವನ್ನು ಮಾಡ್ತಾಯಿರಿ. सतयुगी राजधानी स्थापना करने में बाबा का पूरा मददगार बनने के लिए पावन बनना है. ಸತ್ಯುಗದ ರಾಜಧಾನಿ ಸ್ಥಾಪನೆ ಮಾಡಲಿಕ್ಕೋಸ್ಕರ ಬಾಬಾರವ್ರಿಗೆ ಪೂರ್ಣವಾದಂತಹ ಸಹಯೋಗಿಗಳು ಆಗಬೇಕು. ಯಾದಸೆ ವಿಕರ್ಮ ವಿನಾಶ ಕರ್ನೆ ಹೇ. ನೆನಪು ಮಾಡಿ ವಿಕರ್ಮಗಳನ್ನು ವಿನಾಶ ಮಾಡ್ಕೊಳ್ಳಿ. ಭೋಜನ್ भी ಶುದ್ಧಿ ಸೆ ಬನಾನಾ ಹೇ. ಅಡುಗೆನೂ ಕೂಡ ಭಾಳ ಕ್ಲೀನಾಗಿ ಮಾಡಿ. वरदान. स्वस्थिति द्वारा परिस्थितियों पर विजय प्राप्त करने वाले ಸಂಗಮಯುಗಿ ವಿಜಯಿ ರತನ್ ಭವ. ಸ್ವಸ್ಥಿತಿಯಿಂದ ಪರಿಸ್ಥಿತಿಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರು ಸಂಗಮಯುಗದ ವಿಜಯಿ ರತ್ನಗಳು ಆಗಿರಿ. ಪರಿಸ್ಥಿತಿयों पर विजय प्राप्त करने का साधन है ಸ್ವಸ್ಥಿತಿ. ಪರಿಸ್ಥಿತಿಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನ ಆಗಿದೆ ಸ್ವಸ್ಥಿತಿ. यह देह भी पर है स्व नहीं. ಈ ದೇಹನು ಪರದ್ದಾಗಿದೆ, ಸ್ವಯಂದಲ್ಲ. ಸ್ವಸ್ಥಿತಿ ವ ಸ್ವಧರ್ಮ ಸದಾ ಖುಷಿ ಕಾ ಅನುಭವ ಕರಾತಾ ಹೈ. ಸ್ವಸ್ಥಿತಿಯಲ್ಲಿದ್ದಾಗ ಸ್ವಧರ್ಮದಲ್ಲಿದ್ದಾಗ ಖುಷಿಯ ಅನುಭವ ಮಾಡಿಸುತ್ತೆ. और प्रकृति धर्म अर्थात पर धर्म या देह की स्मृति किसी न किसी प्रकार के दुख का अनुभव कराती है. ಪ್ರಕೃತಿಯ ಧರ್ಮ ಆಗ್ಬೋದು ಅಥವಾ ಪರಧರ್ಮ ಆಗ್ಬೋದು, ಇವೆರಡೂ ಕೂಡ ದೇಹದ ಸ್ಮೃತಿಯಲ್ಲಿ ಒಂದಲ್ಲ ಒಂದು ಪ್ರಕಾರದ ದುಃಖದ ಅನುಭವ ಮಾಡಿಸ್ತವೆ. तो जो सदा ಸ್ವಸ್ಥಿತಿ में रहता है वह सदा खुशी का अनुभव करता है. ಯಾರು ಸ್ವಸ್ಥಿತಿಯಲ್ಲಿರ್ತಾರೆ ಅವರು ಇಡೀ ಒಂದು ಖುಷಿಯ ಅನುಭವನ ಮಾಡ್ತಾರೆ. उसके पास दुख की लहर भी नहीं आ सकता है. ಅವರ ಬಳಿ ದುಃಖದ ಅಲೆ ಅನ್ನೋದು ಬರೋದಕ್ಕೆ ಸಾಧ್ಯ ಇಲ್ಲ. ये संगम युगी विजयी रतन बन जाते हैं. ನೀವು ಸಂಗಮ ಯುಗದವರು ವಿಜಯಿ ರತ್ನಗಳು ಆಗ್ಬಿಡ್ತೀರಾ. स्लोगन. परिवर्तन शक्ति द्वारा व्यर्थ संकल्पों के बहाव का फोर्स समाप्त करो. ಪರಿವರ್ತನೆಯ ಶಕ್ತಿಯ ಮುಖಾಂತರ ವ್ಯರ್ಥ ಸಂಕಲ್ಪಗಳ ಫೋರ್ಸನ್ನು ಸಮಾಪ್ತಿ ಮಾಡಿರಿ. मातेश्वरी जी के अनमोल महावाक्य है. इस अविनाशी ईश्वरीय ज्ञान प्राप्त करने के लिए कोई भी भाषा सीखना नहीं पड़ता है. ಈ ಅವಿನಾಶಿ ಜ್ಞಾನ ರತ್ನಗಳನ್ನು ಕಲೀಲಿಕ್ಕೋಸ್ಕರ ಯಾವುದೇ ಒಂದು ಭಾಷೆಯನ್ನು ಕಲಿಯೋ ಅಗತ್ಯ ಇಲ್ಲ. अपना जो ईश्वरीय ज्ञान है वे बड़ा सहज है और मीठा है. ನಮ್ಮ ಈ ಒಂದು ಈಶ್ವರೀಯ ಜ್ಞಾನ ಏನಿದೆ ಅದು ತುಂಬ ಸಹಜವಾಗಿದೆ, ಮಧುರವಾಗಿದೆ. इसमें जन्म जन्मांतर के लिए कमाई जमा होती जाती है. ಇದರಲ್ಲಿ ಜನ್ಮಾಂತರಕ್ಕೋಸ್ಕರ ಸಂಪಾದನೆ ಜಮಾ ಆಗ್ತಾ ಹೋಗುತ್ತೆ. यह ज्ञान उनको इतना सहज है जो कोई महान आत्मा अहल्या जैसा पत्थर बुद्धि कोई भी धर्म वाला बालक से लेकर वृद्ध तक कोई भी प्राप्त कर सकता है. ಈ ಒಂದು ಜ್ಞಾನವನ್ನು, ಇಷ್ಟೊಂದು ಸರಳವಾದಂಥ ಜ್ಞಾನವನ್ನು ಯಾವುದೇ ಮಹಾತ್ಮರಾಗ್ಬೋದು, ಅಹಲ್ಯರಾಗ್ಬೋದು, ಕಲ್ಲು ಬುದ್ಧಿಯವರಾಗ್ಬೋದು, ಯಾವುದೇ ಧರ್ಮದವರಾಗ್ಬೋದು, ಬಾಲಕರಿಂದ ವೃದ್ಧರವರೆಗೂ ಎಲ್ಲರೂ ತೆಗೆದುಕೋಬೋದು. देखो इतना सहज होता है दुनिया वाले इस ज्ञान को बहुत बारी समझते हैं.
ಇಷ್ಟು ಸರಳವಾಗಿರುವಂಥ ಜ್ಞಾನ ಪ್ರಪಂಚದವರು ಈ ಜ್ಞಾನವನ್ನು ತುಂಬ ದೊಡ್ಡದು ಅಂತ ತಿಳ್ಕೊಂಡಿದ್ದಾರೆ. कोई समझते हैं जब तुम बहुत वेद शास्त्र उपनिषद पढ़कर बड़े बड़े विद्वान बने हैं. ಕೆಲವರು ತಿಳ್ಕೊತಾರೆ ನಾವೀಗ ತುಂಬ ವೇದ ಶಾಸ್ತ್ರ ಉಪನಿಷತ್ತುಗಳನ್ನು ಓದಿ ದೊಡ್ಡ ದೊಡ್ಡ ವಿದ್ವಾಂಸರು ಆಗಿದ್ದೇವೆ. उसके लिए फिर ಭಾಷಾ सीखनी पड़े. ಅದಕ್ಕೋಸ್ಕರ ಭಾಷೆಯನ್ನು ಕಲಿಬೇಕಾಗುತ್ತೆ. बहुत हठयोग करे तब ही प्राप्ति हो सकती है. ಯಾವಾಗ ತುಂಬ ಹಠಯೋಗಗಳನ್ನು ಮಾಡಲಾಗುತ್ತೆ ಆಗ ಇದೆಲ್ಲ ಪ್ರಾಪ್ತಿಯಾಗುತ್ತೆ. ಲೇಕಿನ್ ಯಹ ತೋ ಹಮ್ ಅಪ್ನೆ ಅನುಭವ ಸೆ ಜಾನ್ ಚುಕೆ ಹೈ. ಆದರೆ ಇದನ್ನು ಕೂಡ ನಾವು ನಮ್ಮ ಅನುಭವದಿಂದ ತಿಳ್ಕೊಂಡಿದ್ದೇವೆ. ಈ ಜ್ಞಾನ ಬಡಾ ಹಿ ಸಹಜ और सरल है. ಈ ಜ್ಞಾನ ತುಂಬ ಸರಳವಾಗಿದೆ, ಸಹಜವಾಗಿದೆ. ಕ್ಯೋಂಕಿ ಸ್ವಯಂ ಪರಮಾತ್ಮ ಪಢಾ ರಹೆ. ಏಕೆಂದರೆ ಸ್ವಯಂ ಪರಮಾತ್ಮನೇ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. ಇಸ್ಮೇ ನಾ ಕೋಯಿ ಹಠಯೋಗ कोई हठी पढ़िया या जाप आदि करना ಶಾಸ್ತ್ರವಾದಿ ಪಂಡಿತ್ ಬನ್ನ. ಈ ಜ್ಞಾನವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಯಾವುದೇ ಹಠ ಮಾಡೋ ಅವಶ್ಯಕತೆ ಇಲ್ಲ, ಜಪ ಮಾಡೋ ಅವಶ್ಯಕತೆ ಇಲ್ಲ, ಶಾಸ್ತ್ರವಾದಿಗಳು ಪಂಡಿತರಾಗೋ ಅಗತ್ಯ ಇಲ್ಲ. ನಾ ಕೋಯಿ ಇಸ್ಮೆ ಕೆ ಲಿಯೆ ಸಂಸ್ಕೃತ ಭಾಷಾ ಸೀಖನೆ ಕಿ ಜರೂರತ್ ಹೈ. ಈ ಒಂದು ವಿದ್ಯೆಯನ್ನು ಓದಲಿಕ್ಕೆ ಸಂಸ್ಕೃತನೂ ಕೂಡ ಕಲಿಯೋ ಅಗತ್ಯ ಇಲ್ಲ. ಯಾ ತೋ ನ್ಯಾಚುರಲ್ ಆತ್ಮ ಕೋ ಅಪ್ನೆ ಪರಂಪಿತ ಪರಮಾತ್ಮ ಕೆ ಸಾಥ್ ಯೋಗ ಲಗಾನಾ ಹೈ. ಇಲ್ಲಿ ಸ್ವಾಭಾವಿಕವಾಗಿ ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ಪರಂಪಿತ ಪರಮಾತ್ಮನ ಜೊತೆಯಲ್ಲಿ ಯೋಗ ಮಾಡಬೇಕಷ್ಟೇ. ಬಲ್ ಕೋಯಿ ಇಸ್ ಜ್ಞಾನ ಕೋ ನಾ ಭಿ ಧಾರಣ ಕರ್ ಸಕೋ. ಬಲೆ ಈ ಒಂದು ಜ್ಞಾನವನ್ನು ಯಾರು ಬೇಕಾದರೂ ಧಾರಣೆ ಮಾಡ್ಬೋದು. ಸಿರ್ಫ್ ಯೋಗ ಸೇ ಭಿ ಬಹುತ್ ಫಾಯ್ದಾ ಹೋಗ. ಕೇವಲ ಯೋಗದಲ್ಲಿದ್ದಾಗ ತುಂಬ ಬೆನಿಫಿಟ್ ಆಗುತ್ತೆ. इसमें एक तो पवित्र बनते हैं, दूसरा फिर कर्म बंधन ಭಸ್ಮೀಭೂತ್ ಹೋ ಜಾತಾ ಹೈ. ಇದರಲ್ಲಿ ಒಂದು ನೀವು ಪವಿತ್ರರು ಆಗ್ತೀರಾ, ಮತ್ತೊಂದು ಕರ್ಮ ಬಂಧನ ಅನ್ನೋದು ಸುಟ್ಟೋಗುತ್ತೆ. और कर्मातीत बनते हैं, ನಂತರ ಕರ್ಮಾತೀತರು ಆಗ್ತೀರಾ. ಇತನಾ ತಾಕತ್ ಹೈ ಇಸ್ ಸರ್ವಶಕ್ತಿವಾನ್ ಪರಮಾತ್ಮ ಕಿ ಯಾದ್ ಮೇ. ಇಷ್ಟೊಂದು ಶಕ್ತಿ ಇದೆ ಸರ್ವಶಕ್ತಿವಂತ ಪರಮಾತ್ಮನ ನೆನಪಿನಲ್ಲಿ. बल वे अपने साकार ब्रह्मा द्वारा हमें योग सिखला रहे हैं. ಬಲೆ ಈಗ ಅವರು ತಮ್ಮ ಸಾಕಾರ ಬ್ರಹ್ಮರವರ ತನುವಿನಲ್ಲಿ ಬಂದು ಯೋಗವನ್ನು ಕಲಿಸ್ತಾ ಇದ್ದಾರೆ. ಪರಂತು ಯಾದ್ ಫಿರ್ ಬಿ ಡೈರೆಕ್ಟ್ ಉಸ್ ಜ್ಯೋತಿ ಸ್ವರೂಪ ಸ್ಥಿತ್ ಶಿವ ಬಾಬಾ ಕೋ ಹಿ ಕರ್ನಾ ಹೈ. ಆದರೂ ಕೂಡ ನಾವು ಪುನಃ ಡೈರೆಕ್ಟಾಗಿ ಆ ಜ್ಯೋತಿ ಸ್ವರೂಪ ಶಿವ ಪರಮಾತ್ಮನನ್ನೇ ಮಾಡಬೇಕು. ಉಸ್ ಯಾದ್ ಮೇ ಹಿ ವಿಕರ್ಮ ಬಂಧನ ಕಾ ಮೇಲ್ ಉತರೇಗಿ. ಆ ನೆನಪಿನಲ್ಲಿದ್ದಾಗಲೇ ಕರ್ಮ ಬಂಧನಗಳು ಅನ್ನೋ ಕಲೆ ಬಿಟ್ಟು ಹೋಗುತ್ತೆ. ಅಚ್ಚಾ, ಓಂ ಶಾಂತಿ. ಒಳ್ಳೆಯದು. ಓಂ ಶಾಂತಿ.